ನಮಸ್ಕಾರ. ವಿಜಯಪುರದಲ್ಲಿ ಕೋಟಿ ವೃಕ್ಷ ಅಭಿಯಾನಕ್ಕೆ ಪ್ರಮುಖ ಕಾರಣವೇನು ಮತ್ತು ನಮಗೆ ಪ್ರೇರಣೆ ಯಾವುದು? ಗೊತ್ತಲ್ಲಮ್ಮ, ಬಿಜಾಪುರ ಬಿಸಿಲು ಹೆಂಗೈತಿ ಈಗ. ನೀರಿಲ್ಲ, ಕುಡಿಯಕ್ ನೀರಿಲ್ಲ, ನೀರಾಯ್ತು, ಅಂತರ್ಜಲ ಹೆಚ್ಚಿಗಾಯ್ತು. ಕೋಟಿ ವೃಕ್ಷ ಅಭಿಯಾನಕ್ಕೆ ಕಾರಣ ಅಂದ್ರೆ ನಾನು ಒಂದ್ಸಲ ಮೀಟಿಂಗ್ ಮಾಡ್ತಾ ಇದ್ದೆ, KDP ಮೀಟಿಂಗ್ ಅಂತ. ಡಿಸ್ಟ್ರಿಕ್ಟ್ ರಿವ್ಯೂ ಇರ್ತದೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್. ಅರಣ್ಯ ಇಲಾಖೆದವ್ರು ಕರೆಸಿದ್ರು. ಬಂದ್ರು, ಅವರೆಲ್ಲ ಬಂದ್ರು. ನಾನ್ ಕೇಳಿದೆ, ಅರಣ್ಯ ಪ್ರದೇಶ ಎಷ್ಟಿದೆ, ಫಾರೆಸ್ಟ್ ಕವರೇಜ್, ಗ್ರೀನ್ ಕವರ್ ಬಿಜಾಪುರದಲ್ಲಿ, ರಾಜ್ಯ ಮತ್ತು ರಾಷ್ಟ್ರದ ಎಷ್ಟಿದೆ? ಅವರು ರಾಜ್ಯ ರಾಷ್ಟ್ರದಲ್ಲಿ ಎಲ್ಲಿವೇರ್ ಬಿಟ್ವೀನ್ 20, 25, 30, 40%, 35% ಇದೆ, 30% ಅವರೇಜ್ ಇದೆ ಅಂತ. ನಾನು ನಮ್ಮಲ್ಲಿ ನಮ್ಮ ಜಿಲ್ಲೆದಾಗ ಎಷ್ಟದ ಅಂತ ಕೇಳಿದೆ. ಅಪ್ಪ ನೋಡಿ 0.17 ನಾನು ತಲೆಗೆಲ್ಲಿ ಕಟ್ಟಿದ್ರೆ ನಂಗೆ ಓದಿದೆ 17% ಇರಬೇಕು. 30% ರಾಜ್ಯದಾಗ ಅವರೇಜ್ ಇದೆ. 0.17 ಅಂದ್ರೆ ಏನು? 1% ಇಲ್ಲ, 0.5% ಇಲ್ಲ, 1/4% ಇಲ್ಲ. 1/4% ಕಡಿಮೆ. ನೀನು ತಪ್ಪು ಹೇಳ್ತಾ ಇದೆಯಾ? 17 ಇರಬೇಕು, ನೀನು 0.17 ತಪ್ಪು ಹೇಳ್ತಾ ಇದ್ದೀನಿ. ಹೋಗಿ ಕರೆಕ್ಟ್ ಆಮೇಲೆ ಬಾ ನೋಡ್ಕೊಂಡು ಕರೆಕ್ಟ್ ಆಗಿ ಮಾಡ್ತಿದ್ದೆ. ಮುಂದೆ ಎಲ್ಲ ಮುಗ್ದ ಬಂದ್ರು, ಇಲ್ಲ ಸರ್ ನಾನು ಕರೆಕ್ಟ್ ಇದೆ, 0.17 ನಾಟ್ 17%, 0.17. ಅವಾಗ ಏನಾದ್ರು ಮಾಡ್ಬೇಕಲ್ಲ ಅಂತೇಳಿ. ಆಮೇಲೆ ಬದಲು ಕೂಡ ಸಾಧ್ಯ ಆಗಿದೆ. ಕಡೆಗೆ ನೀರು ಇರ್ಲಿಲ್ಲ ಜನಕ್ಕೆ. ಬ್ರಾಂಕೇಶ್ ಅವರು ಕೂಡ ತಪ್ಪಲ್ಲ, ಏರ್ಗೂ ಏನಕ್ಕಲ್ಲ. ಅದಕ್ಕೆ ನಾವು ಈ ಕೋಟಿ ವೃಕ್ಷ ಪ್ರಾರಂಭ ಮಾಡಿದ್ದೀವಿ. ನರ್ಸರಿ ಆಲ್ಮೋಡೆಲ್ ನರ್ಸರಿ ಪ್ರಾರಂಭ ಮಾಡಿದ್ದೀವಿ, ಮ್ಯಾರಥಾನ್ ಪ್ರಾರಂಭ ಮಾಡಿದ್ದೀವಿ, ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ. ಫಾರೆಸ್ಟ್ ಇಲಾಖೆ ಭಾಳ ಕೆಲಸ ಮಾಡ್ತು, ಸ್ಯಾಪ್ಲಿಂಗ್ ಕೊಟ್ಟು ಇದು ಮಾಡಿ, ಇನ್ಕ್ಲೂಡಿಂಗ್ ಆಲ್ ಆರ್ಗನೈಸೇಷನ್ಸ್, ಎಲ್ಲರೂ ರೈತರು. ಮತ್ತು ರೈತರ ಮೊದಲು ಏನಾಗ್ತಿತ್ತು, ಯಾರು ಬೆಳಿತಿರ್ಲಿಲ್ಲ ಗಿಡಗಳನ್ನ. ಯಾಕಂದ್ರೆ ಆ ಗಿಡದ ಶೇಡ್ನಾಗಿ ಅದು ಗೊತ್ತಿರಲ್ಲ. ಇಲ್ಲಿ ಕ್ರಾಪ್ ಬರಾಗಿಲ್ಲ, ನೆರಳಲ್ಲಿ ಅವ್ರದ್ದು ಅಷ್ಟು ಲಾಸ್ ಆಗುತ್ತೆ ಅಂತ ತಲೆಗಿತ್ತು. ಹಾಗಾಗಿ ನಾವು ಯಾವುದೇ ಒಂದು ಸಸಿ ಕೊಟ್ಟರೆ ಅವ್ರು ನಡ್ತಿರ್ಲಿಲ್ಲ. 1 ವರ್ಷ 2 ವರ್ಷ ನಾವು ಅದರೊಂದು ವಿಫಲ ಆದ್ವಿ, ರೈತರು ಕೂಡ ಇದು ಮಾಡಕ್ಕೆ. ಇದೆಲ್ಲ ನಡೀತಾ ಇತ್ತು. ಸ್ಮಶಾನದಲ್ಲಿ ಹಚ್ಚಿದ್ವಿ, ಸ್ಕೂಲ್ನಲ್ಲಿ ಹಚ್ಚಿದ್ವಿ, ಗೌರ್ಮೆಂಟ್ ಆಫೀಸ್ ಹಚ್ಚಿದ್ವಿ, ಎಲ್ಲ ಕೂಡ ನಡೀತು. ಫಾರೆಸ್ಟ್ ನಲ್ಲಿ, ರಸ್ತೆ ಬದಿ ಎಲ್ಲಾನು ಕೂಡ ನಡೆದೋಯ್ತು. ಆದ್ರೆ ರೈತರಿಗೆ ಕನ್ವಿನ್ಸ್ ಮಾಡೋದು ಕಷ್ಟ ಆಯ್ತು. ಅದಕ್ಕೆ ಮುಂದೆ ಒಬ್ರು ಹೇಳಿದ್ರು, ಇಲ್ಲ ಸರ್ ನೀವು ಹಾಗೆ ಮಾಡಕ್ ಹೋಗ್ಬೇಡಿ, ಅವ್ರಿಗೆ ನೀವು ಹೋಗಿ ಯಾವ್ದೋ ಗಿಡ ಸಸಿ ಕೊಟ್ಟರೆ ಆಚಾರ ಅವ್ರಿಗೆ ಏನ್ ಬೇಕು ಕೇಳಿ ಅಂತ. ಉದಾಹರಣೆಗೆ ನಿಮ್ಮ ತೋಟದಲ್ಲಿ ಮಾವಿನ ಹಣ್ಣು ಬೇಕಾಗಿತ್ತು, ಮಾವಿನ ಹಣ್ಣು ಯಾರಿಗೋ ಹುಣಸೆ ಬರಬೇಕಾಗಿತ್ತು, ಹುಣಸೆ ಮರ ಅವ್ರು ಕೇಳಿದ್ದವ್ ಕೊಟ್ಟಾಗ ಅವ್ರು ಪ್ಲಾಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಅವ್ರು ತಯಾರು ಶೇಡ್ ನಲ್ಲಿ ಒಂದು ನೆರಳಲ್ಲಿ ಒಂದ್ ಸ್ವಲ್ಪ ಭೂಮಿ ದುಃಖ ಕೊಡ್ರು ಕೂಡ ಪರವಾಗಿಲ್ಲ ನಮ್ಗೆ ಇದು ಅಂತೇಳಿ. ಹಿಂಗಾಗಿ ಅದು ಪ್ಲಸ್ ನೀರಿನ ಒಂದಾಗಿತ್ತಲ್ಲ, ನೀರಿನ ಒಂದಾಗಿತ್ತು, ಅದು ಆಗಿತ್ತು. ಸ್ವಲ್ಪ 0.1 ಈಗ 2.25 ಎಷ್ಟೋ ಬಂದಿದೆ. ಬಹಳ ದೂರ ಇದೆ, ಏನೋ 50 ವರ್ಷ ಹೋಗ್ಬಿಟ್ಟಿದ್ದು. 25-30% ಆಗ್ಬೇಕು, ನನ್ನಿಂದ ಆಗೋದಲ್ಲ. ಮುಂದೆ ಯು ಪೀಪಲ್ ಹ್ಯಾವ್ ಟು ಟೇಕ್ ಫಾರ್ವರ್ಡ್. ಅದಕ್ಕೆ ಯು ಹ್ಯಾವ್ ಟು ರೀಚ್ ಅರೌಂಡ್ ಅಟ್ ಲೀಸ್ಟ್ ಅ ಫೇರ್. ಈಗ ನಾವು ಇಲ್ಲಿವರೆಗೆ 1.5 ಕೋಟಿ ಮಾಡಿದ್ದೀವಿ. ಎಲ್ಲ ಫಾರೆಸ್ಟ್ ಇಲಾಖೆ ಪ್ರಮುಖವಾಗಿ ಎಲ್ಲ ಇಲಾಖೆಗಳು, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ನಲ್ಲಿ ಹಾಕಿದ್ದಾರೆ ವಿಡಿಯೋಸ್, ಅಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ಸ್ ಎಲ್ಲ ಕೋಆಪರೇಟ್ ಮಾಡಿದ್ದಾರೆ. ಸ್ಮಶಾನ ಹಚ್ಚಿದ್ದಾರೆ, ಸ್ಕೂಲ್ನಲ್ಲಿ ಒಂದು ಸ್ಕೂಲ್ನಲ್ಲಿ 2,000 ಗಿಡ ಹಚ್ಚಿದ್ದಾರೆ. ಒಬ್ಬ ಗ್ರಾಮ ಪಂಚಾಯತಿಯಲ್ಲಿ 10,000 ಗಿಡ ಹಚ್ಚಿದ್ದಾರೆ, ಒಂದು ಗ್ರಾಮ ಪಂಚಾಯತ್ 5,000 ಹಚ್ಚಿದ್ದಾರೆ, 2,000 ಹಚ್ಚಿದ್ದಾರೆ. ಇದೆಲ್ಲ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಗುಡಿಗಳ ಹಳ್ಳ ಅಂತೇಳಿ ಕ್ಲೋಸ್ ನಡೀತಾ ಇದೆ. ನನ್ನ ಒಂದು ಈಗ ಲಕ್ಷ್ಯ ಇದೆ, ನಾನು ಒಂದು 5 ಕೋಟಿ ರೀಚ್ ಮಾಡಬೇಕು. ನಂತರ ಯು ಪೀಪಲ್ ಹ್ಯಾವ್ ಟು ಟೇಕ್ ಓವರ್. ನಮಗೆ ಆಗಲ್ಲ. ಮುಂದೆ another 50 years ನನ್ನ ಲೈಫ್ ಇಲ್ಲ ಅಷ್ಟು. ಬಿಕಾಸ್ ಇದು 20% ತನ ಹೋಗ್ಬೇಕಾದ್ರೆ, 15-20%, 30% ಹೋಗ್ಬೇಕಾದ್ರೆ ಇಟ್ ಟೇಕ್ಸ್ another 50 years. 50 ವರ್ಷ ಬೇಕಾಗುತ್ತೆ. ಮುಂದೆ ನೀವೆಲ್ಲ ಮಾಡ್ಬೇಕಾಗ್ತದೆ. ಬಟ್ ಅವೇರ್ನೆಸ್ ಆಗಿದೆ, ಅವೇರ್ನೆಸ್ ಎಲ್ಲ ಕಡೆ. ಎಷ್ಟೋ ಸಲ ಪಾಪ ಅವ್ರಿಗೆ ಸಸಿ ಸಿಕ್ಕಲ್ಲ. ನಮ್ಗೊಂದು 100 ಸಸಿ ಬೇಕು ಅಂತಂದಾಗ ನಮ್ಗೆ ರೆಡಿ ಸಸಿ ಇರಂಗಿಲ್ಲ. ಮತ್ತೆ ಅದನ್ನ ನಾನು 5 ವರ್ಷ ಮಾಡಿದ್ದೆ ಅಲ್ಲಿ KBP ಜನರಲ್ಲಿ. ಒಂದು 10 ಲಕ್ಷ ಸಸಿಗಳು ಪ್ರತಿ ವರ್ಷ ಮಾಡಲಿಕ್ಕೆ ಮಾಡಿದೆ. ಬೇರೆ ಬೇರೆ ನರ್ಸರೀಸ್ ಆಗಿದೆ. ಮತ್ತೆ ಅದು KBP ಜನರಲ್ಲಿ ಅದು 5 ವರ್ಷ ಆದ್ಮೇಲೆ ಈಗ ಸ್ಟಾಪ್ ಆಗಿದೆ. 4 ವರ್ಷ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಸ್ಟಾರ್ಟ್ ಮಾಡೋದ್ ಮೂಲಕ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಬಟ್ ಇಟ್ ಹ್ಯಾಸ್ ಟು ಬಿ ಇನ್ನೂ ಜಾಸ್ತಿ ಇದು ಆಗಬೇಕು. ಇನ್ನೂ ಒಂದು ಸ್ಕೀಮನ್ನು ಹಾಕೋತಾ ಇದ್ವಿ. ಅದು ಸ್ಕೀಮ್ನಲ್ಲಿ ನನ್ನ ನೆಕ್ಸ್ಟ್ 10 years ನಲ್ಲಿ ಐ ಶುಡ್ ರೀಚ್ 5 crores. ಇನ್ನು 3.5 ಕೋಟಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಿ ಏನಾಗುತ್ತೆ.